ನಮಸ್ಕಾರ ಸ್ನೇಹಿತರೆ, ಮಾತೃಪಾಕ ಶಾಲೆಗೆ ಆತ್ಮೀಯವಾದ ಸ್ವಾಗತ. ಈ ವಿಡಿಯೋ ಕೊನೆಯ ತನಕ ನೋಡಬೇಕು ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಹಾಗೆ ನೋಡಬೇಡಿ. ಮತ್ತು ನೀವು ಈ ರೆಸಿಪಿಗಳು ಇಷ್ಟ ಆದರೆ ನೀವು ಇದನ್ನು ಶೇರ್ ಮಾಡಬಹುದು. ಇವತ್ತು ನಿಮಗೆಲ್ಲ ಇಲ್ಲಿ ತೋರಿಸ್ತಕ್ಕಂಥದ್ದು ರೆಸಿಪಿ ಏನು ಅಂತಂದರೆ ಆಲೂ ಫ್ರೈಡ್ ಪಲ್ಯ. ಸೊ ಇದು ಬಂದ್ಬಿಟ್ಟು ತುಂಬ ರುಚಿಯಾಗಿರುತ್ತೆ. ಯಾವತ್ತಾದರೂ ಒಂದು ದಿನ ನಾವು ಇದನ್ನು ಸ್ಪೆಷಲ್ ರೆಸಿಪಿಯಾಗಿ ನಾವು ಇದನ್ನು ಚಪಾತಿ, ಪುಲ್ಕ ಅಥವಾ ಅನ್ನಕ್ಕೆ ನಾವು ಇದನ್ನು ಮಾಡ್ಕೋಬಹುದು. ಇದನ್ನು ಮಾಡ್ಕೊಳ್ಳೋದಕ್ಕೆ ತುಂಬ ಸುಲಭನೇ, ಕಷ್ಟ ಏನಿಲ್ಲ ಫ್ರೆಂಡ್ಸ್. ಆದರೆ ಮಾಡುವಂತಹ ವಿಧಾನ ಏನಿದೆಲ್ಲ ಸ್ವಲ್ಪ ಚೇಂಜ್ ಆಗಿರುತ್ತೆ ಅಲ್ವಾ? ಬನ್ನಿ ನೋಡೋಣ ಹೇಗೆ ಮಾಡಿದ್ದೀನಿ ಅಂತ. ನಾನು ಒಂದೇ ಅಳತೆ ಇರುವಂತಹ ಆಲೂಗಡ್ಡೆ ಒಂದು 5 ರಿಂದ 6 ತೊಗೊಂಡಿದ್ದೀನಿ. ಮತ್ತು ಸೇಮ್ ಅದೇ ಥರ 5 ರಿಂದ 6 ಈರುಳ್ಳಿ ತೊಗೊಂಡಿದ್ದೀನಿ. ಅದನ್ನು ಮೀಡಿಯಂ ಅಳತೆಗೆ ಅದನ್ನು ಕಟ್ ಮಾಡ್ಕೊಂಡಿದ್ದೀನಿ. 2 ಈರುಳ್ಳಿ ಮತ್ತು ಆಲೂಗಡ್ಡೆ ಇವು ಮೀಡಿಯಂ ಅಳತೆ ಇದ್ದಾಗ ನಾವು ಫ್ರೈ ಮಾಡ್ಕೋಬೇಕಾದ್ರಿಂದ ಅದು ಫ್ರೈ ಮಾಡ್ಕೊಳ್ಳೋಕೆ ಚಿಕ್ಕದಾಗುತ್ತೆ. ಹಾಗಾಗಿ ಮೀಡಿಯಂ ಅಳತೆಗೆ ಕಟ್ ಮಾಡ್ಕೊಂಡಿರೋದು. ಈಗ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಕಾಯಿ ಇಟ್ಟಿದ್ದೀನಿ. ಚೆನ್ನಾಗಿ ಕಾದಿದೆ ಎಣ್ಣೆ. ಈಗ ಇದಕ್ಕೆ ನಾನು ಆಲೂಗಡ್ಡೆ ಹಾಕಿದ್ದೀನಿ. ಮೀಡಿಯಂ ಉರಿನಲ್ಲಿ ಇದನ್ನು ನಾವು ಫ್ರೈ ಮಾಡ್ಕೊಳ್ಳೋಣ. ಒಂದು ಟಿಪ್ ಏನಂದರೆ, ನೀವು ಯಾವುದೇ ಪದಾರ್ಥಗಳು ಕರಿಯುವಾಗ ಉಪ್ಪು ಮತ್ತು ತುಪ್ಪ ಹಾಕೊಳ್ಳಿ. ಮೊದಲೇ ಹಾಕೊಂಡ್ರೆ ಪದಾರ್ಥಗಳು ನಾವು ಏನು ಪದಾರ್ಥಗಳು ಕರಿತೀವಿ ಅದು ಎಣ್ಣೆ ಹೀರ್ಕೊಳ್ಳೋದಿಲ್ಲ. ನೋಡಿ, ಗೋಲ್ಡನ್ ಕಲರ್ವರೆಗೂ ಇದನ್ನು ಕರ್ದಿದ್ದೀನಿ ಚೆನ್ನಾಗಿ. ಒಂದು ಜಾಲರಿಗೆ ಹಾಕ್ಬಿಟ್ಟು ಅದನ್ನು ಹಾಕ್ಬಿಟ್ರೆ ನಮಗೆ ಎಣ್ಣೆ ಎಲ್ಲ ಇಟ್ಕೊಂಡು ಅಕಸ್ಮಾತ್ ಇದ್ರೆ ಹೀರಿರಲ್ಲ. ಇದು ನೋಡಿ, ಮೇಲ್ಗಡೆ ಎಲ್ಲ ಕ್ರಿಸ್ಪಿ ಆಗಿರುತ್ತೆ, ಒಳಗಡೆ ಸಾಫ್ಟ್ ಆಗಿರುತ್ತೆ. ಸೊ ಈರುಳ್ಳಿನೂ ಕೂಡ ಹಾಕೊಂಡ್ಬಿಡ್ತೀನಿ. ಇವಾಗ ಈರುಳ್ಳಿ ಕೂಡ ಚೆನ್ನಾಗಿ ಕರ್ಕೊಂಡ್ಬಿಡೋಣ. ಕರ್ದಿದ್ದೀನಿ. ಇದನ್ನು ಅಷ್ಟೇ ಒಂದು 2 ನಿಮಿಷ ಜಾಲರಿನಲ್ಲಿ ಹಾಕೊಂಡ್ಬಿಡೋಣ, ಅಕಸ್ಮಾತ್ ಎಣ್ಣೆ ಇದ್ದರೆ ಅಂತ. ಈಗ ಅದೇ ಬಾಣಲೆಗೆ ಎಣ್ಣೆ ಎಕ್ಸ್ಟ್ರಾ ಎಣ್ಣೆ ತೆಗೆದುಬಿಟ್ಟು ಅದೇ ಸ್ವಲ್ಪ ಎಣ್ಣೆ ಕಾದಿರೋ ಎಣ್ಣೆಗೆ ಸ್ವಲ್ಪ ಸಾಸಿವೆ, ಜೀರಿಗೆ, ಕರಿಬೇವು, ಇಂಗು ಎಲ್ಲ ಹಾಕ್ಬಿಟ್ಟು ಒಗ್ಗರಣೆ ಮಾಡಿದ್ದೀನಿ. ಈಗ ಸ್ವಲ್ಪ ಅರಿಶಿನ ಹಾಕ್ಕೊಳ್ಳೋಣ. ಈಗ ಇದಕ್ಕೆ ಗರಂ ಮಸಾಲ 1/4 ಚಮಚದಷ್ಟು ತೊಗೊಂಡಿದ್ದೀನಿ. ಇದು ತುಂಬ ಒಳ್ಳೆ ಫ್ಲೇವರ್ ಕೊಡುತ್ತೆ ಫ್ರೆಂಡ್ಸ್, ಗರಂ ಮಸಾಲ ಇದಕ್ಕೆ. ಸೊ ಗರಂ ಮಸಾಲ ಇದ್ರೇ ಇದಕ್ಕೆ ರುಚಿ. ಸೊ ಈ ಕರ್ದಿರುವಂತಹ ಈರುಳ್ಳಿ ಫಸ್ಟ್ ಹಾಕ್ಬಿಡೋಣ, ಯಾಕಂದರೆ ಮಸಾಲ ಚೆನ್ನಾಗಿ ಅದಕ್ಕೆ ಅಂಟ್ಕೊಳ್ಳುತ್ತೆ ಈರುಳ್ಳಿಗೆ. ಈಗ ಆಲೂಗಡ್ಡೆ ಹಾಕೋಣ. ಈಗ ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಆಗಿದೆ. ಈಗ ರುಚಿಗೆ ತಕ್ಕಷ್ಟು ಪಿಂಕ್ ಸಾಲ್ಟ್ ಹಾಕ್ತಾ ಇದ್ದೀನಿ. 2 ಚಮಚದಷ್ಟು ನಾನು ಹುರುಗಡ್ಲೆ ಪುಡಿ ಹಾಕೋತಾ ಇದ್ದೀನಿ. 2 ಚಮಚದಷ್ಟು ಖಾರ ಪುಡಿ ಹಾಕೋತಾ ಇದ್ದೀನಿ. ಇದು ಬ್ಯಾಡಗಿ ಮೆಣಸಿನಕಾಯಿ ಪುಡಿ ಮನೇಲಿ ಮಾಡಿರೋದ್ರಿಂದ 2 ಚಮಚ ತಗೊಂಡಿದ್ದೀನಿ. ಒಂದು ವೇಳೆ ನೀವು ಹೊರಗಡೆಯಿಂದ ತಂದು ಹಾಕೊಳ್ಳೋದಾದರೆ ಸ್ವಲ್ಪ ಕಡಿಮೆ ಹಾಕೊಳ್ಳಿ, ಖಾರ ಇರುತ್ತೆ. 1 ನಿಂಬೆ ಹಣ್ಣಿನ ರಸ ಅಥವಾ 1 ಚಮಚ ಅಂತ ಅನ್ಕೋಬಹುದು ಅಳತೆಗೆ. 1 ಕಟ್ಟು ಕೊತ್ತಂಬರಿ ಸೊಪ್ಪು. ಎಲ್ಲ ಸೇರಿ ಮಿಕ್ಸ್ ಮಾಡ್ಕೊಂಬೋಣ ಚೆನ್ನಾಗಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಇದನ್ನು 1 ನಿಮಿಷ ಅಷ್ಟೇ ನಾವು ಇದನ್ನು ಸ್ವಲ್ಪ ಮುಚ್ಚಿಟ್ಕೊಳ್ಳೋಣ. ಯಾಕೆಂದರೆ ಈ ಮಸಾಲ ಅಂದರೆ ಖಾರ ಪುಡಿಯನ್ನೆಲ್ಲ ಹಾಕಿರ್ತೀವಲ್ಲ, ಸ್ವಲ್ಪ ಹಸಿ ವಾಸನೆ ಹೋಗಲಿ ಅಂತ. ಈಗ ನಮಗೆ ರುಚಿಗೋಸ್ಕರ ಹಸಿ ತೆಂಗಿನಕಾಯಿ ತುರಿನ ಹಾಕೋತಾ ಇದ್ದೀನಿ. ಇದು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋಬಹುದು. ಸ್ವಲ್ಪ ಬೇಕಾದರೆ ಸ್ವಲ್ಪ ಹಾಕೋಬಹುದು, ಜಾಸ್ತಿ ಬೇಕಾದರೆ ಜಾಸ್ತಿ ಹಾಕೋಬಹುದು. ನೀವು ಅದನ್ನ ಎಷ್ಟು ಹಾಕ್ತೀರಾ ಅಷ್ಟು ರುಚಿ ಬರುತ್ತೆ. ಆಲೂಗಡ್ಡೆ ಫ್ರೈಡ್ ಪಲ್ಯ ರೆಡಿ. ನೋಡಿದ್ರೆ ಬಾಯಲ್ಲಿ ನೀರು ಬರ್ತಾ ಇದೆ ಫ್ರೆಂಡ್ಸ್. ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್. ಇದು ಅಂದರೆ ಪ್ರತಿ ಸಾರಿ ನಾವು ಆಯಿಲ್ ಕರ್ ಮಾಡ್ಕೊಳ್ಳೋಕೆ ಆಗೋದಿಲ್ಲ, ಯಾಕೆಂದರೆ ಫ್ಯಾಟ್ ಜಾಸ್ತಿ ಆಗುತ್ತೆ ಅಥವಾ ಬೇರೆ ಸಮಸ್ಯೆಗಳು ಬರುತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಇವತ್ತಿನ ಎಣ್ಣೆ ರೇಟು ತುಂಬ ಜಾಸ್ತಿ ಆಗಿದೆ ಫ್ರೆಂಡ್ಸ್. ಸೊ ಅದಕ್ಕೆ ನಮ್ಮ ಆರೋಗ್ಯಕ್ಕೂ ಒಳ್ಳೆಯದಲ್ಲ. ಆದರೆ 15 ದಿವಸ ಅಥವಾ ತಿಂಗಳಿಗೆ ಅಥವಾ 2 ತಿಂಗಳಿಗೆ ಒಂದ್ಸಲ ನಾವು ಇದನ್ನು ಸ್ಪೆಷಲ್ ರೆಸಿಪಿಯಾಗಿ ನಾವು ಮಾಡ್ಕೋಬಹುದು ಫ್ರೆಂಡ್ಸ್. ಇದನ್ನು ನಾನು ಇವಾಗ ಪುಲ್ಕ ಜೊತೆ ಸವಿತಾ ಇದ್ದೀನಿ. ನೀವು ಇದನ್ನು ಚಪಾತಿ ಬಳಸ್ಬೋದು ಮತ್ತು ಅನ್ನಕ್ಕೂ ಸಹ ಬಳಸ್ಬೋದು ಫ್ರೆಂಡ್ಸ್. ತುಂಬ ರುಚಿಯಾಗಿರುತ್ತೆ. ನೋಡಿದ್ರಲ್ಲ ಹೇಗೆ ಮಾಡ್ಕೊಳ್ಳೋದು ಅಂತ. ಥ್ಯಾಂಕ್ಸ್ ಫಾರ್